ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕು ಅಂದ್ರೆ ಇರುವಂತ ತಂತ್ರ ರಹಸ್ಯ ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಖಂಡಿತಮ್ಮ, ಶತ್ರುಗಳು ಮಿತ್ರರಾಗಲ್ಲ, ಶತ್ರುಗಳು ನಮ್ಮ ಹತ್ರಕ್ಕೆ ಬರಲ್ಲ. ಸರಿ. ಯಾಕೆಂದರೆ ಶತ್ರುಗಳನ್ನ ಮಿತ್ರರನ್ನ ಮಾಡ್ಕೊಳ್ಳೋಕ್ಕೆ ಅದರದೇ ಬೇರೆ ತಂತ್ರ ಇದೆ. ಆದರೆ ಇಲ್ಲಿ ಶತ್ರುಗಳಿಂದ ಸಾಧ್ಯವಾದಷ್ಟು ಯಾವುದೇ ತೊಂದರೆ ತಾಪತ್ರ ಇಲ್ದಿರ ಅವರಂತೆಗೆ ಅವರಿರಲಿ, ನಮ್ಮಂತೆಗೆ ನಾವಿರೋಣ, ಈ ಪ್ರಕಾರವಾದಂತಹ ತಂತ್ರ ರಹಸ್ಯ ಇವತ್ತು ನಾನು ನಿಮ್ಗೆ ತಿಳಿಸಿದ್ದು. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೆ. ಆ ಒಂದು ವನಸಿರಿಗಳನ್ನು ಮತ್ತೊಮ್ಮೆ ನೀನು ಹೇಳಮ್ಮ. ವೀಕ್ಷಕರೇ, ಶತ್ರು ಬಾಧೆ ನಿವಾರಣೆಗೆ ಮಾಡಬೇಕಾಗಿರುವಂಥ ಅನುಷ್ಠಾನಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನು ಅನ್ನೋದನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಜಿಯವರು ಹೇಳಿದರು. ಆ ಪದಾರ್ಥಗಳು ಏನು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಬಿಳಿ ಎಕ್ಕದ ಹೂವು, ವೀಳ್ಯದೆಲೆ, ಟಚ್ ಮೀ ನಾಟ್ ಪ್ಲಾಂಟ್ ಮತ್ತು ಪಚ್ ಕರ್ಪೂರ. ಈ ಪದಾರ್ಥಗಳನ್ನು ಈಗಾಗಲೇ ನೀವು ಸಿದ್ಧ ಮಾಡಿಟ್ಕೊಂಡಿರ್ತೀರಿ. ಈ ಪದಾರ್ಥಗಳಿಂದ ಮಾಡಬೇಕಾಗಿರುವಂಥ ಅನುಷ್ಠಾನ ಯಾವುದು, ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಗುರುಜಿಯವರು ತಿಳಿಸ್ಕೊಡ್ತಾರೆ. ಸರಿನಾ ಗುರುಜಿ? ಮೊದಲು ವಿಳೆದೆಲೆನ ಶುದ್ಧಿಪಡಿಸ್ಕೊಳ್ಬೇಕು. ವಿಳೆದೆಲೆ ಸಣ್ಣದಾದಂಥ ಈ ವಿಳೆದೆಲೆ ಹಿಂಗೆ ನೋಡಿದ್ರೆ ಅದರಲ್ಲಿ ಒಂದು ಹೋಲ್ ಬಿದ್ದಿರಬಾರ್ದು, ಅಂದರೆ ಸಣ್ಣದಾದಂಥ ಒಂದು ರಂಧ್ರವೂ ಇರಬಾರ್ದು. ಅಂತಹ ಚೆನ್ನಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವಿಳೆದೆಲೆ. ವಿಳೆದೆಲೆ ಮಧ್ಯದಲ್ಲಿ ಟಚ್ ಮಿ ನಾಟ್ ಅಂತೇನು ಹೇಳ್ತೀವಿ, ಅಂದರೆ ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್, ಈ ಪ್ರಕಾರವಾದಂಥದ್ದು ಅಥವಾ ಒಳಮುಚ್ಚುಗ, ಇಂತಹದ್ದನ್ನು ಅದರ ಎಲೆಗಳು ಮಾತ್ರ, ಅದರ ಕಡ್ಡಿ ಬೇಡ, ಅದರಲ್ಲಿ ಮುಳ್ಳಿನಂಶ ಇರುತ್ತೆ, ಮುಳ್ಳಿರುತ್ತೆ, ಅದಕ್ಕೆ ಬರೀ ಎಲೆಗಳು ಮಾತ್ರ. ಆ ಎಲೆಗಳನ್ನು ಇದು ವಿಳೆದೆಲೆಯಲ್ಲಿ ಹಾಕುವಂಥದ್ದು. ಅದರ ಮೇಲೆ ಒಂದು ಬಿಳಿ ಎಕ್ಕದ ಹೂವನ್ನು ಇಡಬೇಕು. ಒಂದು ಬಿಳಿ ಎಕ್ಕದ ಹೂ ಇಡಬೇಕು. ಆ ಎಕ್ಕದ ಹೂ ಮೇಲೆ ಪಚ್ಕರ್ಪೂರವನ್ನು ಉದುರಿಸಬೇಕು. ಪಚ್ಕರ್ಪೂರವನ್ನು ಉದುರಿಸಬೇಕಾದ್ರೆ ಅದನ್ನು ಪುಡಿ ಮಾಡಿ, ಪಚ್ಕರ್ಪೂರ ಹಿಂಗೆ ಅಂದರೆ ಹೆಬ್ಬೆರಳು ಮತ್ತು ಮೊದಲನೇ ಬೆರಳು, ಈ ಎರಡು ಬೆರಳಿನಿಂದ ಪಚ್ಕರ್ಪೂರವನ್ನು ಪುಡಿ ಮಾಡಿ ಆ ಎಲೆ ಮೇಲೆ ಹಿಂಗೆ ಹಾಕ್ತಾ, ನಿಮಗೆ ಯಾರು ಶತ್ರುಗಳಿದ್ದಾರೆ, ಯಾರಿಂದ ತೊಂದರೆ ಆಗುತ್ತೆ, ಭಾಳಷ್ಟು ತೊಂದರೆ ಕೊಡ್ತಕ್ಕಂಥವ್ರಿದ್ದರೆ ಅವರ ನಾಮಧೇಯ ಅಥವಾ ಶತ್ರುಬಾಧಾ ನಿವಾರಣಕ್ಕಾಗಿ ಈ ಒಂದು ತಂತ್ರ ರಹಸ್ಯ ಮಾಡ್ತಿದ್ದೀರಿ, ಇದರಿಂದ ನನಗೂ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ನಿಮ್ಮ ಮನೆಯ ದೇವರನ್ನ, ಭಗವತಿಯನ್ನು ಪ್ರಾರ್ಥನೆ ಮಾಡಿ.